ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಅರ್ಧ ಕುಂಬಳಕಾಯಿ ಉಳಿದಿತ್ತು. ಅರ್ಧ ಅಂದರೆ ಇಷ್ಟೇ. ಯಾವಾಗಲೂ ದಿನಾಲು ಜ್ಯೂಸ್ ಮಾಡೋದು ಇದನ್ನು. ಹಾಗಾಗಿ ಇವತ್ತು ಒಂದು ಸ್ವೀಟ್ ಐಟಮ್ ಮಾಡುವಂಥ ಕಾಶಿ ಹಲ್ವಾ, ಕುಷ್ಮಂಡ ಹಲ್ವಾ ಹೇಳ್ತೇವಲ್ಲ ಅದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಇದನ್ನ ಎಲ್ಲ ಹೀಗೆ ಕಟ್ ಮಾಡಿಕೊಂಡು ಅದರ ಸಿಪ್ಪೆ ಮತ್ತು ಬೀಜನ ಸಪ್ರೇಟ್ ಮಾಡಬೇಕು. ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಬೇಕು. ಸಿಪ್ಪೆ ಮತ್ತು ಈ ಪೋರ್ಷನ್ ಸ್ವಲ್ಪ ಗಟ್ಟಿ ಇರ್ತದೆ, ಅದೆಲ್ಲ ಬೇಡ. ಆಯ್ತಿದು ಪೀಸಾಗಿ ಕಟ್ ಮಾಡಿ ಆಯಿತು. ಈಗ ಇದನ್ನು ಇದರಿಂದ ಸಣ್ಣದಾಗಿ ತುರ್ಕೋಬೇಕು ಎಲ್ಲ ಪೀಸನ್ನು. ಆಯಿತು, ಇಷ್ಟು ಸಿಕ್ಕಿತು ಇದರದ್ದು. ಈಗ ಇದನ್ನು ಕಪ್ಪಲ್ಲಿ ಅಳತೆ ಮಾಡಬೇಕು. ಯಾಕೆಂದರೆ ಸ್ವೀಟ್ ಎಷ್ಟು ಹಾಕೋದು ಅಂತ ಗೊತ್ತಾಗಬೇಕಲ್ಲ. ಅದೇ ಕಪ್ಪಲ್ಲಿ ಅರ್ಧದಷ್ಟು ಸ್ವೀಟ್ ಹಾಕಬೇಕು. ಈಗ ಅಳತೆ ಮಾಡ್ತೇನೆ ನಾನೀಗ ಈ ಕಪ್ಪಲ್ಲಿ ಮೆಜರ್ ಮಾಡಿಕೊಂಡೆ. ಇದೀಗ ಈ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಇದರದ್ದು ತುರಿ ಉಂಟು. ಮತ್ತು ಇದರಲ್ಲಿ ನೀರು ಕೂಡ ಉಳಿತದೆ, ಅದು ಕೂಡ ಬೇಕು. ಅದನ್ನು ಬಿಸಾಕೋದು ಬೇಡ. ಈಗ ಈ ತುರಿನೆಲ್ಲ ಹಾಕೊಂಡು ಸ್ವಲ್ಪ ಹೊತ್ತು ಬೇಯಿಸಬೇಕು. ಸ್ವಲ್ಪ ಅದರ ನೀರೆಲ್ಲ ಡಿಸಾಲ್ವ್ ಆಗೋ ತನಕ ಸ್ವಲ್ಪ ಬೇಯಿಸಬೇಕು. ಈಗ ನೀರೆಲ್ಲ ಡಿಸಾಲ್ವ್ ಆಗಿದೆ. ಈ ಹೊತ್ತಲ್ಲಿ 2 ಕಪ್ ಕುಂಬಳಕಾಯಿ ತುರಿ ಇತ್ತಲ್ಲ, ಅದಕ್ಕಾಗಿ 1 ಕಪ್ ಶುಗರ್ನ ಆ್ಯಡ್ ಮಾಡಬೇಕು. ಅದರ ಅರ್ಧ. ನಾನಿಲ್ಲಿ ಸ್ವಲ್ಪ ಕಡಿಮೆ ತಗೊಂಡೆ ಶುಗರ್. ಮನೆಯಲ್ಲೇ ಮಾಡೋದಲ್ಲ, ಶುಗರ್ ಅಲ್ಲ, ಹಾಗಾಗಿ ನಮಗೆ ಸಿಹಿ ಸ್ವಲ್ಪ ಕಮ್ಮಿ ಇದ್ರೆ ಪರವಾಗಿಲ್ಲ. ಸರಿಯಾಗಿ ಮಿಕ್ಸ್ ಮಾಡಿ ಈ ಶುಗರ್ ಕೂಡ ನೀರು ಬಿಡುವ ತನಕ ಇದನ್ನು ಬೇಯಿಸಬೇಕು. ನೀರು ಸ್ವಲ್ಪ ಡಿಸಾಲ್ವ್ ಆಗಿದೆ. ಈ ಟೈಮಲ್ಲಿ ಇದಕ್ಕೆ ಒಂದು 3-4 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ಬೇಕು. ಇದು ಕೂಡ ಅಷ್ಟೇ, ಆ ತುಪ್ಪ ಒಳ್ಳೆ ಡಿಸಾಲ್ವ್ ಆಗೋ ತನಕ ಬೇಯಿಸ್ತಾ ಇರಬೇಕು ಇದನ್ನು.
ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕಬೇಕು ಇದಕ್ಕೆ. ಒಳ್ಳೆ ಪರಿಮಳ ಬರ್ತಾ ಉಂಟು ತುಪ್ಪದ್ದೆಲ್ಲ. ಇದಕ್ಕೆ ಸ್ವಲ್ಪ ಗೋಡಂಬಿನ ಹುರ್ಕೋಬೇಕು ತುಪ್ಪದಲ್ಲಿ. ಸಾಕಿದು. ಮೀನ ಕೂಡ ಇದಕ್ಕೆ ಹಾಕೊಳ್ಳೋಣ. ಸ್ವಲ್ಪ ಕೇಸರಿ ಆ್ಯಡ್ ಮಾಡ್ತಿದ್ದೀನಿ. ಸಾಕೀಗ ಒಳ್ಳೆ ಡಿಸಾಲ್ವ್ ಆಯಿತು ಎಲ್ಲ, ತುಪ್ಪ ಸಕ್ಕರೆ ನೀರು ಎಲ್ಲ ಚೆನ್ನಾಗಿ ಬಂದಿದೆ. ಫ್ಲೇಮ್ ಆಫ್ ಮಾಡೋಣ. ನೋಡಿ ಹಲ್ವಾದ ಟೆಕ್ಸ್ಚರ್ ಎಲ್ಲ ಒಳ್ಳೆದಾಗಿ ಬಂದಿದೆ. ನೀವು ಏನಾದರೂ ಸಣ್ಣ ಸಣ್ಣ ಪೂಜೆ ಎಲ್ಲ ಮನೆಯಲ್ಲಿರುವಾಗ ಇದನ್ನು ಮಾಡ್ಕೋಬೋದು. ಇದನ್ನು ಮಾಡಲಿಕ್ಕೆ ಜಾಸ್ತಿ ಏನು ಹೊತ್ತಾಗೋದಿಲ್ಲ, ಒಂದು ಅರ್ಧ ಗಂಟೆ ಸಾಕು. ತಿನ್ನಲಿಕ್ಕೂ ಒಳ್ಳೆಯದಾಗ್ತದೆ, ಸ್ವಲ್ಪ ಸ್ವಲ್ಪ ತಿನ್ನೋದಲ್ಲ, ಸೈಡ್ ಡಿಶ್ ಥರ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.